ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ 24ನೇ ವರ್ಷದ ಪುಣ್ಯಸ್ಮರಣೆ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಭಕ್ತಿಪೂರ್ವಕ ನಮನ. ಜನಾನುರಾಗಿ ಮುತ್ಸುದಿ ನಾಯಕ ಹಾಗೂ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ 24ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ಅವರ ಸ್ವಗೃಹ ಅವರಗಿಯಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಪಂಚಪೀಠಾಧೀಶರು ಹಾಗೂ ವಿವಿಧ ಮಠಗಳ ಪೂಜ್ಯರು ಸಾನ್ನಿಧ್ಯ ವಹಿಸಿ ಲಿಂಗೈಕ್ಯ ಎಸ್ಆರ್ ಕಾಶ್ಯಪ್ಪನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಅವರ ಸಮಾಜಮುಖಿ ಸೇವೆ, ಜನಪರ ಆಡಳಿತ ಹಾಗೂ ರಾಜಕೀಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಅವರ ಆದರ್ಶಗಳು ಇಂದಿನ ಪೀಳಿಗೆಗೆ ಮಾದರಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಶಾಸಕ ಡಾ ವಿಜಯಾನಂದ ಎಸ್ ಕಾಶ್ಯಪ್ಪನವರ ಸೇರಿದಂತೆ ಗಣ್ಯರು, ಮುಖಂಡರು ಹಾಗೂ ಇಳಕಲ್, ಅನುಗಂಧ ತಾಲೂಕಿನ ಮತ್ತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ದಿವಂಗತ ಎಸ್ಆರ್ ಕಾಶ್ಯಪ್ಪನವರ ಅಭಿಮಾನಿಗಳು ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿದ್ರು. ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರಸಾದ ವಿತರಣೆಯೊಂದಿಗೆ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ತಂದೆಯವರ ಅತ್ಯಂತ ಪ್ರೀತಿಯ ಒಡ್ಡರ ಅವರ ಏನು ಕ್ಲಾಸ್ಮೇಟ್, ಕಾಲೇಜ್ ಮೇಟ್, ಕ್ಲಾಸ್ಮೇಟ್, ರೂಮ್ಮೇಟ್ ಅಂತಹ ಆತ್ಮೀಯರಾದಂತಹ ಎಮ್ಮೆ ಕುಪ್ಪೇರ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಒಂದು ಪ್ರತಿಷ್ಠಾನದ ಸದಸ್ಯರಾದಂತಹ ನನ್ನ ಪತ್ನಿ ವೀಣಾ ಕಾಶ್ಯಪ್ನವರವರೇ ಹಾಗೂ ನನ್ನ ಸೋದರ ಈ ಪ್ರತಿಷ್ಠಾನದ ಕಾರ್ಯದರ್ಶಿಯಾದಂತಹ ನನ್ನ ಸೋದರ ದೇವಾನಂದ ಕಾಶ್ಯಪ್ನವರವರೇ ಹಾಗೂ ಇನ್ನೊಬ್ಬ ಕಾರ್ಯದರ್ಶಿಗಳು ನನ್ನ ಸೋದರಾದಂತಹ ಬಸವರಾಜ್ ಶಿರೂರವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಮತಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಎಲ್ಲ ನಮ್ಮ ಬಹುತೇಕ ಕೋವಿಡ್ ಬಂದಂತ ಸಂದರ್ಭದಲ್ಲಿ 1-2 ವರ್ಷ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿರಕ್ಕಿಲ್ಲ. ಆದರೆ ಪ್ರತಿ ವರ್ಷ 24 ವರ್ಷಗಳು ಕೂಡ ಇವತ್ತು ಈ ನಾಡಿನ, ಈ ಪ್ರಪಂಚದ ಇವತ್ತು ನಮ್ಮೆಲ್ಲರ ದೇವರನ್ನೇ ನಾವೆಲ್ಲೂ ನಂಬಿರುವಂತಹ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲೇ ಇವತ್ತು ಕಾರ್ಯಕ್ರಮ ಇವತ್ತು ಎಲ್ಲಾದ್ರೂ ನಡೆದಿದೆ ಅಂದ್ರೆ ಅದು ಹುಡುಗೊಂದು ಮತಕ್ಷೇತ್ರದ ಹಾವರಿಗೆ ಗ್ರಾಮದಲ್ಲಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನನಗೆ ಕಳೆದ 24 ವರ್ಷಗಳು ಹೇಗೆ ಹೋದ್ವು ಅನ್ನೋದು ಕೂಡ ಇವತ್ತು ಆಶ್ಚರ್ಯ ಆಗುತ್ತೆ. ಆ ಒಂದು ನಮ್ಮ ತಂದೆಯವರ ಕಳ್ಕೊಂಡಂತ ನೋವನ್ನ ಇವತ್ತು ಆ ನೋವಿಗೆ ಇವತ್ತು
ಶಕ್ತಿಯಾಗಿ ಆ ನೋವನ್ನ ಕಾಣದ ಹಾಗೆ ಇವತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಒಂದು ಶಕ್ತಿಯನ್ನ ಆಶೀರ್ವಾದವನ್ನ ನೀಡೋದ್ರ ಮುಖಾಂತರ ನಮ್ಮ ಪಂಚ ಪೀಠಾಧೀಶ್ವರರ ಇವತ್ತು ಆಶೀರ್ವಾದದಿಂದ ಇವತ್ತವರೆಗೆ ಈ ಕುಟುಂಬ ಈ ಭೂಮಿ ಮೇಲೆ ನಿಂತಿದೆ ಅನ್ನೋದು ಕೂಡ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ವೇದಿಕೆ ಮೇಲಿರುವಂತಹ ನಮ್ಮ ಎಲ್ಲ ಪಂಚಪೀಠಾಧೀಶ್ವರಾದಿಯಾಗಿ ನಾಡಿನ ಹರಗುರು ಚರಮೂರ್ತಿಗಳು ಅವರ ಆಶೀರ್ವಾದದಿಂದ ಬಹುತೇಕ ನಮ್ಮ ತಂದೆಯವರು ತಮಗೆ ಗೊತ್ತಿರುವ ಹಾಗೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ಮೆಚ್ಚಿ ನಡೆದಂತವು ಗುರುಗಳಂದ್ರೆ ಅವರಲ್ಲಿ ಇರುವಂತಹ ಆ ಭಕ್ತಿ ಆ ಶ್ರದ್ಧೆ ಇವತ್ತೇನಾದ್ರು ಕಾಶ್ಯಪನವ್ರ ಮನತೆಗೆ ಸಂಸ್ಕಾರ ಬಂದಿದ್ರೆ ಆ ನಮ್ಮ ತಂದೆಯವರ ಒಡನಾಟ ಪಂಚಪೀಠಾಧೀಶ್ವರರ ಜೊತೆಗೆ ಇರುವ ಆ ಭಕ್ತಿ ಶ್ರದ್ಧೆ ಇವತ್ತು ಕಾರಣ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಬಹಳ ಹೆಮ್ಮೆಯಿಂದ ತಮ್ಮೊಡನೆ ಹಂಚ್ಕೊಳ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವು ವೀರಶೈವ ಲಿಂಗಾಯತರು ವೀರಶೈವ ಲಿಂಗಾಯತರು ಅನ್ನೋದನ್ನ ಇವತ್ತು ನಾನು ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ನಾಡಿನಲ್ಲಿ ನಮ್ಮ ತಂದೆಯವರಿದ್ದಾಗಿಂದ ಬಹುತೇಕ 24 ವರ್ಷಗಳ ಪೂರ್ವದಲ್ಲಿ ಕಾರ್ಯಕ್ರಮಗಳನ್ನ ಒಂದು ಘಟನೆಯನ್ನು ನಾನು ನೆನಪಿಸಕ್ಕೆ ಬಯಸ್ತೀನಿ. ಇಲ್ಲಿ ಪಂಚಪೀಠಾಧೀಶ್ವರ ರಂಭಾಪುರಿ ಶ್ರೀಗಳ ಆದಿಯಾಗಿ ನಮ್ಮ ಕಾಶಿ ಜಗದ್ಗುರುಗಳು ಆದಿಯಾಗಿ ನಮ್ಮ ಶ್ರೀಶೈಲ ಜಗದ್ಗುರುಗಳು ಕೇದಾರ ಪೂಜ್ಯರು ಕೂಡ ಆಗಮಿಸಿದ್ರು, ನಮ್ಮ ಉಜ್ಜಯಿನಿ ಪೂಜ್ಯರು ಕೂಡ ಆಗಮಿಸಿದ್ರು. ಇವತ್ತು ಈ ನಾಡಿನಲ್ಲಿ ಇದೇ ಕೂಡಲ ಸಂಗಮ ಏನು ಅಣ್ಣಬಸವಣ್ಣನವರ ಒಂದು ಐಕ್ಯ ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಭೂಮಿಯಲ್ಲಿ ಇವತ್ತು ನಮ್ಮ ತಂದೆಯವರು ಸರ್ವಧರ್ಮ ಇವತ್ತು ಸಮ್ಮೇಳನವನ್ನು ಮಾಡೋದ್ರ ಮುಖಾಂತರ 5 ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಮಾಡಿದ್ದು ನೀವ್ಯಾರು ಕೂಡ ಮರ್ತಿಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪೂರ್ವದಲ್ಲೇ ನಾನು ಪೂಜ್ಯರಲ್ಲಿ ಒಂದು ಮನವಿ ಕೂಡ ಮಾಡಿದೆ. ಏನು ನಮ್ಮ ತಂದೆಯವರು ಇದ್ದಾಗ ಬಹುತೇಕ ಅವತ್ತು ಆ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಅಂಬರೀಷ್ ಅವರು ಕೂಡ ಆಗಮಿಸಿದ್ರು. ನಮ್ಮ ಪೂಜ್ಯರಿಗೆ ಎಲ್ಲರಿಗೂ ನೆನಪಿದೆ, ನಾನು ಬಹಳ ಸಣ್ಣವಾಗ ಇನ್ನು ಆ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಇವತ್ತು ಆ ತದನಂತರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಪಂಚಪೀಠಾಧೀಶ್ವರರು 5 ಜನ ಬಂದು ಅಲ್ಲಿ ಒಂದು ಪಂಚಪೀಠಾಧೀಶ್ವರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗ್ಬೇಕು ಅಂತ ಹೇಳಿ ನಾನು ಹಲವಾರು ಬಾರಿ ಪೂಜೆಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಅನೇಕ ಈ ನಾಡಿನ ಹೆಸರಾಂತ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ನನಗೆ ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ ಕಾರಣ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಪೂಜೆಯಲ್ಲಿ ನಾನು ಇವತ್ತು ಈ ವೇದಿಕೆ ಮುಖಾಂತರ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ನಮಗೊಂದು ಸಮಯವನ್ನ ನಿಗದಿ ಮಾಡಿ ತಾವು 5 ಕೂಡ ಆ ಕೂಡಲ ಸಂಗಮ ಕ್ಷೇತ್ರಕ್ಕೆ ಮತ್ತೆ ಬಂದು ಆ ಕೂಡಲ ಕ್ಷೇತ್ರವನ್ನ ಇವತ್ತು ಪವಿತ್ರಗೊಳಿಸಬೇಕು ಅನ್ನೋದನ್ನ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಪೂಜೆಯಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ನಮ್ಮ ತಂದೆಯವರ ಇದ್ದಾಗ ಆದಂತ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಇವತ್ತು ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಜನರ ಒಂದು ಬೇಡಿಕೆ ಇದೆ. ಆದ ಕಾರಣ ತಾವು ಈ ಭೂಮಿಗೆ ಯಾವಾಗ ಬರ್ತೀರಿ, ಯಾವಾಗ ಹನುಮನ್ ಮತಕ್ಷೇತ್ರಕ್ಕೆ ಬರ್ತೀರಿ, ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ಪವನ ಆಗೋದಕ್ಕೂ ಕೂಡ ಇವತ್ತು ಅನೇಕ ಸಂದರ್ಭಗಳು ನಮ್ಮಲ್ಲಿ ಆಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನೆನಪಿಸುತ್ತಾ ಇವತ್ತು ಆ ತಂದೆಯವರ ಕನಸನ್ನ ಇವತ್ತು ನನಸು ಮಾಡುವಂತ ನಿಟ್ಟಿನಲ್ಲಿ ಬಹುತೇಕ ನಮ್ಮ ಉಜ್ಜಯಿನಿಯ ಪೂಜ್ಯರ ಒಂದು ನೇತೃತ್ವದಲ್ಲಿ ಆಶೀರ್ವಾದದಿಂದ ನಾವು ರಾಮತಾಳ ಮರವಳಿ ನೀರಾವರಿಯನ್ನು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಅವ್ರ ಕನಸು ನಮ್ಮ ತಂದೆಯವರು ಒಬ್ಬ ರೈತನ ಮಗ ಆಗಿ ಇದೇ ಗ್ರಾಮದಲ್ಲಿ ಜನಿಸಿ ಇವತ್ತು ಸಾಮಾನ್ಯ ರೈತನ ಮಗ ಆಗಿ ನಮ್ಮ ಕುಪ್ಪೇಲವರು ಸಾಹೇಬರು ಹೇಳಿದ ಹಾಗೆ ಅವರು ವಿದ್ಯಾಭ್ಯಾಸಕ್ಕೆ ಹಾವೇರಿಗೆ ಹೋಗಿದ್ರು ಅಷ್ಟೇ. ಯಾರೋ ಹೇಳ್ತಿದ್ರಂತ ಹಾವೇರಿಯವರು ಅಂತೇಳಿ, ಹಾವೇರಿಯವರಲ್ಲ, ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆಯವರ ಅಂತಿಮ ಸಂಸ್ಕಾರ ಆಗಿದ್ದು ಕೂಡ ಅದು ಹಾವೇರಿಯಲ್ಲಿ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಕುಪ್ಪೇಲವರು ಸಾಹೇಬರು ಗೊತ್ತೈತಿ, ಅವರು ಹಾವೇರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದು, ಅವ್ರ ಜೊತೆಗೆ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬ ರೈತನ ಮಗನಾಗಿ ಇವತ್ತು ತಮ್ಮ ಆಶೀರ್ವಾದದಿಂದ ಇವತ್ತು ಈ ಒಂದು ರಾಜಕಾರಣದಲ್ಲಿ ಗುರುತಿಸಿಕೊಂಡು ಶಾಸಕರಾಗಿ ಸಚಿವರಾಗಿ ಇವತ್ತು ಅತ್ಯಂತ ಗುರುಲಿಂಗ ಜಂಗಮರನ್ನ ಪಂಚಪೀಠಾಧೀಶ್ವರರ ಒಬ್ಬ ಅತ್ಯಂತ ಪ್ರೀತಿಯ ಭಕ್ತ ಯಾರಾಗಿದ್ರು ಅಂದ್ರೆ ಅದು ನನ್ನ ತಂದೆಯವರಾಗಿದ್ರು ಅನ್ನೋದನ್ನ ಬಹಳ ನಾನು ಹೆಮ್ಮೆಯನ್ನು ಕೂಡ ನಾನು ಪಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ ಸಾರಿ ಕೆಲವಷ್ಟು ವಿಶೇಷ ಮಾಡ್ತಾರೆ, ಕೆಲವಷ್ಟು ಟೀಕೆಗಳನ್ನು ಮಾಡ್ತಾರೆ ಜನ, ಆದ್ರೆ ಯಾವುದಕ್ಕೂ ಕೂಡ ನಾವು ಕಾಶ್ಯಪನವರು ಬಗ್ಗಿಲ್ಲ. ಯಾಕಂದ್ರೆ ಪಂಚಪೀಠಾಧೀಶ್ವರರ ಆಶೀರ್ವಾದ ನಮ್ಮ ಹಿಂದಿದ್ದಾಗ ಯಾರಿಗೂ ಬಗ್ಗುವಂತ ಅವಶ್ಯಕತೆ ಇಲ್ಲ. ನಾವು ವೀರಶೈವರು ಹೌದು, ಲಿಂಗಾಯತರು ಹೌದು, ನಾವೆಲ್ಲರೂ ಒಗ್ಗಟ್ಟಾಗಿ ನಡೀತೀವಿ. ಇತ್ತೀಚೆಗೆ ಕೆಲವಷ್ಟು ಜನ ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕೆಲವಷ್ಟು ಪಟ್ಟ ಹಿತಾಸಕ್ತಿಗಳು ಪೂಜ್ಯರು ಅಂದ್ರೆ ಒಳಗಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ನಾನು
ಪೂಜ್ಯರ ಒಂದು ಸಾನ್ನಿಧ್ಯದ ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾದಾಗ ಒಂದು ದೊಡ್ಡ ಶಕ್ತಿಯಾದ ಸಾಧ್ಯ. ಆ ಶಕ್ತಿಯನ್ನ ಯಾರು ಕೂಡ ಮುರಿಯೋದಕ್ಕೆ ಕೂಡ ಸಾಧ್ಯ ಇಲ್ಲ ಈ ನಾಡಿನಲ್ಲಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಮ್ಮ ಪೂಜ್ಯರ ಆಶೀರ್ವಾದ ನಮಗೊಂದಿದ್ರೆ ಸಾಕು. ಅದಕ್ಕೆ ಅದೇ ಹೇಳ್ತಾರ, ಪೂಜ್ಯರ ಆಶೀರ್ವಾದ ಇದ್ರೆ ನಾವು ಏನಾದ್ರೂ ಜಯಿಸಬಹುದು ಅನ್ನೋದಕ್ಕೆ ನಾವೆಲ್ಲರೂ ಸಿದ್ಧ ಆಗೋಣ. ಮತ್ತೆ ಕೂಡಲ ಸಂಗಮದಲ್ಲಿ ನಮ್ಮ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ಮಾಡೋದ್ರ ಮುಖಾಂತರ ಮತ್ತೆ ಈ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟು, ಯಾಕಂದ್ರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನ ತಾವು ನೋಡ್ತಾ ಇದ್ದೀರಿ. ಎಷ್ಟೊಂದು ಜನ ನಮ್ಮನ್ನು ಒಡೆದಾಡಬೇಕು, ಬೇರ್ಪಡಿಸಬೇಕು ಅಂತೇಳಿ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲ ಸಮುದಾಯಗಳನ್ನು ಅಪ್ಪಿಕೊಂಡು ನಡೆದಂತಹ ಸಮುದಾಯ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕೇವಲ ವೀರಶೈವ ಲಿಂಗಾಯತ ಅಂದ ತಕ್ಷಣ ಪೂಜ್ಯರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ, ಒಂದು ಜನಾಂಗಕ್ಕೆ ಸೀಮಿತವಾಗಿ ಎಂದು ನಡೆದಿಲ್ಲ. ಸರ್ವ ಜನಾಂಗದಕ್ಕೆ ಇವತ್ತು ಅವರು ಏನು ಘೋಷಣೆ ಮಾಡಿದರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಒಂದು ಘೋಷಣೆ ಮುಖಾಂತರ ಇವತ್ತು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಆದ ಕಾರಣ ನಾವು ಯಾರು ಬೇರೆ ಬೇರೆ ಅನ್ನೋ ಭಾವನೆ ಬೇಡ, ನಾವೆಲ್ಲರೂ ಒಂದಾಗಿ ಎಲ್ಲ ಸಮುದಾಯಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ಬೇಕು. ಯಾವ ರೀತಿ ನಮ್ಮ ತಂದೆಯವರು ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡಿ, ಅದು ಬಡವ ಬಲ್ಲಿದ ದೀನ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಎಲ್ಲ ಜನಾಂಗವನ್ನು ಏನೋ ಎತ್ಕೊಂಡು ಅಪ್ಕೊಂಡು ನಡೆದ್ರು. ಆ ನಿಟ್ಟಿನಲ್ಲಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ನಡೀತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ 2ನೇ ಬಾರಿ ಶಾಸಕರು ಕೂಡ ಆಗಿದ್ರಿ. ಈಗಾಗಲೇ ನಮ್ಮ ತಂದೆಯವರ ಕೆಲಸಗಳು ಏನು ಸಂಪೂರ್ಣ ಹುಣಗುಂದ ಮತಕ್ಷೇತ್ರ ನೀರಾವರಿ ಆಗ್ಬೇಕು. ಬಹುತೇಕ ಇದೇ ಅವಧಿಯಲ್ಲಿ ಹುಣಗುಂದ ಮತಕ್ಷೇತ್ರವನ್ನ ಒಂದು ಗ್ರಾಮ ಬಿಡಲಾರ್ದಂಗೆ ಸಂಪೂರ್ಣವಾಗಿ ನೀರಾವರಿ ಮಾಡೋದೇ ನನ್ನ ಒಂದು ಮುಂದಿನ ಗುರಿಯಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ 70% ನೀರಾವರಿ ಆಗಿದೆ. ಇನ್ನು ನಮ್ಮ ಪೂರ್ವ ಭಾಗದ ಒಂದು ನೀರಾವರಿ ಬಾಕಿ ಇದೆ, ಅದು ನಂದವಾಡಿಗೆ ಏತ್ ನೀರಾವರಿ, ಅದು ಕೊಪ್ಪಳ ಏತ್ ನೀರಾವರಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಆ ಯೋಜನೆಗೆ 1 TMC ನೀರನ್ನ ನಂದವಾಡಿಗೆ ಕೊಟ್ಟಿದ್ದಾರೆ. ಇನ್ನು 8,800 ಹೆಕ್ಟರ್ ಕೊಪ್ಪಳ ನೀರಾವರಿಯನ್ನು ಕೂಡ ಇಳಕಲ್ ತಾಲೂಕಿನ ಸಮಗ್ರ ಆ ಭಾಗದ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ ಹಲವಾರು ಕಾಮಗಾರಿ ಬಹುತೇಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅನ್ನಿಸ್ತಾರೆ. ಆದ್ರೆ ನಾನೆಲ್ಲ 224 ಮತಕ್ಷೇತ್ರಕ್ಕೂ ಕೂಡ ಶಾಸಕರಿಗೆ ನಾನು ಬಹಿರಂಗ ಸವಾಲನ್ನು ಹಾಕ್ತೀನಿ. ಹುಣಗುಂದ ಮತಕ್ಷೇತ್ರಕ್ಕೆ ಬಂದು ನೋಡ್ರಿ, ಇನ್ನೇನ್ ಕೆಲಸ ಇರೋದು ನಿಮ್ ಕ್ಷೇತ್ರದಾಗ ಯಾಕೆ ನಡೆದಿಲ್ಲ ಅನ್ನೋದನ್ನ ನೀವೇ ಅದನ್ನ ನಿಮ್ಮ ಮನದಲ್ಲಿ ಮುಟ್ಟು ನೋಡ್ಕೊಳ್ಳುವಂತ ಕೆಲಸ ಆಗ್ಬೇಕು. ಅದು ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಕುಡಿ ನೀರು, ರಸ್ತಾ ಮುಂತಾದಂತ ಆದ್ಯತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಸರ್ಕಾರದಿಂದ ಅನೇಕ ಅನುದಾನವನ್ನು ತಂದು ಇವತ್ತು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಪೂಜ್ಯರಿಗೆ ನಾವು ಹೆಚ್ಚಿನ ಸಮಯವನ್ನು ಕೊಡೋಣ. ಯಾಕಂದ್ರೆ ನಮ್ಗೆ ಪುಣ್ಯ ಭಾಗ್ಯ, ಯಾಕಂದ್ರೆ ಬಹುತೇಕ ನಮ್ಮ ರೈತರೆಲ್ಲರೂ ಮುಗುಲನ್ನು ನೋಡುವಂತ ಪರಿಸ್ಥಿತಿ ಬಂದೈತಿ. ನಾನು ಈ ವೇದಿಕೆ ಮುಖಾಂತರ ಇವತ್ತು ಒಂದು ವಿಶ್ವಾಸದ ಮಾತನ್ನ ನಾನು ನುಡಿದು ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಈ ರೈತರು ಮಳೆ ಬೇಕು ಮುಂಗಾರ ಮಳೆ ಕೈ ಕೊಡ್ತೈತೆ ಅಂದ್ರೆ ನಮ್ಮ ಪಂಚಪೀಠಾಧೀಶರು ಯಾವಾಗ ಈ ಭೂಮಿ ಕಾಲಿಟ್ಟರು ಇನ್ನು ಮಳೆ ಹರಿದಿದ್ದೆ, ಮಳೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಘೋಷಣೆಯನ್ನು ಮಾಡ್ತಾ, ಇವತ್ತು ಎಲ್ಲರೂ ಕೇಳ್ತಾ ಇದ್ರು ನನಗೆ ಒಂದು ಮಾತ್ರ ಕೊನೆಯದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಎಲ್ಲರೂ ಏನ್ ಕೇಳ್ತಾ ಇದ್ರು, ನೀನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾದಿ ಅಂದ್ರೆ ನನಗೆ ಬುದ್ಧಿ ಬೇರೆ ನಿಗಮದ ಅಧ್ಯಕ್ಷರು ಮಾಡಿದ್ರು, ಕ್ರೀಡಾ ಇಲಾಖೆ ಉಪಾಧ್ಯಕ್ಷರಾಗಿ. ನಾನೇ ಹೇಳಿದೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದೆ, ಸಾಹೇಬ್ರ ನನಗೆ ಕ್ರೀಡಾ ಇಲಾಖೆ ಬ್ರಾಂಡ್ರಿ, ಈ ನನಗೆ ಮಂತ್ರಿ ಆಗ್ಬೇಕಂತ ಆಸೆ ಐತಿ, ಅದಂತೂ ಈ ಸತ ಆಗುದಿಲ್ಲ ನನಗೆ ಗೊತ್ತೈತಿ, ನೀವು ಯಾವಾಗ ಮಾಡ್ತೀರಿ ಮುಂದೆ ಮಾಡ್ರಿ, ಆದ್ರೆ ನಾನು ಏನಿಲ್ಲ ಹಂಗೆ ಇರ್ತೀನಿ ಅಂತ ಅಂದೆ ನಾನು. ಅವಾಗ ಅವ್ರು ಹೇಳಿದ್ರು, ನೀವು ಯಾವಾಗ ಕೇಳೋ ಬರೋಣ ಅದನ್ನ ಕೊಡ್ತೀನಿ ಅಂದ್ರು, ಯಾವಾಗ ಕೇಳ್ತೀನಿ ಅದನ್ನ ಕೇಳಿ ಕೊಡ್ತೀನಿ ಅಂದ್ರು. ಅವ್ರೇನ ಇಲ್ಲ ಅನ್ನಿಲ್ಲ. ಅವಾಗ ನಾನು ಆಯ್ಕೆ ಮಾಡಿದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಜನ ಏನ್ ಮಾಡ್ತೀವೋ ಮಾರಾಯ ಅಂದ್ರೆ ಇದಕ್ಕೆ ಅನುದಾನ ಕೊಟ್ಟಿದ್ದಿಲ್ಲ ಹಿಂದಿನ ನಾಯಕರು, ಯಾರು ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಘೋಷಣೆ ಮಾಡಿದ್ರು ವೀರಶೈವ ಅಭಿವೃದ್ಧಿ ನಿಗಮವನ್ನ ಅನುದಾನ ಕೊಟ್ಟಿರಲಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 500 ಕೋಟಿ ರೂಪಾಯಿನ ಕೇಳುತ್ತೆ, ಅವರು 380 ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಮ್ಮ ನಿಗಮಕ್ಕೆ ಕೊಟ್ಟು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಅನೇಕ ಇವತ್ತು ರೈತರಿಗೆ, ಸ್ವಯಂ ಉದ್ಯೋಗ ಮಾಡೋರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ
ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿ ಇಷ್ಟೊಂದು ಇವತ್ತು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವತ್ತು ಅತ್ಯಂತ ಪ್ರಮುಖವಾಗಿ ಕೆಲಸವನ್ನು ಕೂಡ ಮಾಡಿದೆ. ಆ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಕೂಡ ಮಾಡಿದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತೇನು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು 2ನೇ ಬಾರಿ ಶಾಸಕನಾಗಿದ್ದೀನಿ. ಪೂಜ್ಯರ ಆಶೀರ್ವಾದ ಸದಾ ಇದ್ರೆ ಮುಂದೆ ಎಲ್ಲವೂ ಕೂಡ ನೀವು ಬಯಸಿದ್ರು ಕೂಡ ಸಿಗೋದಕ್ಕೆ ಏನು ತಡ ಇಲ್ಲ. ಆದ್ರೆ ಆ ಪೂಜ್ಯರ ಆಶೀರ್ವಾದ ಆಗ್ಬೇಕು, ಆದಾಗ ಮಾತ್ರ ಕಾಶ್ಯಪ್ನವ್ರ ಮಂತರ ಉದ್ಧಾರ ಆಗಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮಗೆ ಶೀಘ್ರದಲ್ಲೇ ತಾವು ಐವರು ನಮಗೆ ಒಂದು ಸಮಯವನ್ನು ನಿಗದಿ ಮಾಡಿ ಮತ್ತೆ ಕೂಡಲ ಸಂಗಮದಲ್ಲಿ ನಾವು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಇವತ್ತು ಈ ನಾಡಿಗೆ ಒಂದು ಒಗ್ಗಟ್ಟಿನ ಮಂತ್ರವನ್ನ ಸಂದೇಶವನ್ನ ನಾವು ವೀರಶೈವ ಲಿಂಗಾಯತರು ಒಂದು ಅನ್ನೋದನ್ನ ನಾವೆಲ್ಲರೂ ಕೂಡ ಸಂದೇಶವನ್ನು ಕೊಡೋಣ ಅನ್ನೋ ಮಾತನ್ನ ಹೇಳ್ತಾ ಪೂಜ್ಯರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕವಾದ ಹಣೆಯನ್ನು ಬರೆದು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜವಾಹರ್. ಒಂದು ಮಾತನ್ನು ಬರೀತಾನೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವೋ ಸಹಾಯಕೃತ್. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ ಮತ್ತು ಪರಾಕ್ರಮ ಈ 6 ಗುಣಗಳು ಯಾರಲ್ಲಿ ಇರುತ್ತವೆಯೋ ಅವರಿಗೆ ಕೇವಲ ಮನುಷ್ಯರಲ್ಲ, ಸ್ವತಃ ದೇವರು ಕೂಡ ಸಹಕಾರವನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನ ಸುಭಾಷಿತಕಾರ ಬರೆದಿದ್ದಾನೆ. ಎಸ್.ಆರ್. ಕಾಶ್ಯಪ್ಪನವರು ಈ 6 ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರುವ ಕಾರಣಕ್ಕಾಗಿ ಅವರು ಮಾಡ್ತಾ ಇರುವಂತಹ ಯಾವುದೇ ಕೆಲಸ ಕಾರ್ಯ ಅದು ಎಂದಿಗೂ ಕೂಡ ಹಿಂದೇಟಾಕಿರುವಂತಹ ಉದಾಹರಣೆಗಳೇ ಇಲ್ಲ. ಯಾವುದನ್ನು ಅವ್ರು ಮಾಡಬೇಕು ಅಂತ ಬಯಸ್ತಿದ್ರು ಬಹಳ ಗಟ್ಟಿಯಾಗಿ ಅದನ್ನು ಮಾಡ್ತಾ ಇರೋದರಿಂದ ಅದರಲ್ಲಿ ಅವರು ಖಂಡಿತವಾಗಲೂ ಯಶಸ್ಸನ್ನು ಪಡಿತಾ ಇದ್ರು. ಅದಕ್ಕೆ ಕಾರಣ ಏನು ಅಂದರೆ ಅವರಲ್ಲಿ ಈ 6 ಗುಣಗಳಿರುವ ಕಾರಣಕ್ಕಾಗಿ ಅವರ ಎಲ್ಲ ಕೆಲಸದ ಜೊತೆಗೆ ದೇವರೇ ಅವರ ಸಹಾಯಕ್ಕೆ ನಿಂತಿದ್ದ ಅನ್ನೋದನ್ನು ಬೇರೆ ಹೇಳಬೇಕಾಗಿರುವಂತಹ ಅಗತ್ಯ ಇಲ್ಲ. ಅಂತಹ ಒಬ್ಬ ಧೀಮಂತ ನಾಯಕ ಇವತ್ತು ಒಂದು ವೇಳೆ ಅವ್ರಿಗಿದ್ರು ಅಂದ್ರೆ ಖಂಡಿತವಾಗಲೂ ಅವರು ಕಾಂಗ್ರೆಸ್ ಪಕ್ಷದ ವೀರಶೈವ ಸಮಾಜದ ಸಾರ್ವಕಾಲಿಕ ಪ್ರಶ್ನಾತೀತ ನಾಯಕರಾಗಿ ನಮ್ಮ ಕಣ್ಮುಂದೆ ಇರ್ತಿದ್ರು ಅನ್ನುವಂಥದ್ದನ್ನು ನಾವು ಹೇಳಲೇಬೇಕಾಗಿರುವಂಥ ಸಂಗತಿ, ಅತಿಶಯೋಕ್ತಿ ಆಗಲಾರದು. ಅವರು ಕೇವಲ ಒಂದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿಲ್ಲ. ರಾಜಕೀಯ ಕ್ಷೇತ್ರ ಅವರ ಪ್ರಮುಖ ಕ್ಷೇತ್ರ ಆಗಿದ್ರೂ ಕೂಡ ಇವತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಅವರು ಗೈದಿರುವಂಥ ಸಾಧನೆ ಅಪಾರವಾಗಿರುವಂಥದ್ದು. ಬಿಲ್ವಕೆರೂರಿನ ಶ್ರೀಗಳವರು ಉಲ್ಲೇಖ ಮಾಡಿದಂತೆ ಭೀಮಾ ನದಿಯ ಮಹಾರಾಷ್ಟ್ರದ ಗೇಟ್ ಮುರಿದು ರಾಜ್ಯದ ಜನರ ಹಿತವನ್ನು ಕಾಪಾಡಿರುವಂತಹ ಏಕೈಕ ರಾಜಕೀಯ ನಾಯಕ ಅಂದರೆ ಅದು ಎಸ್.ಆರ್. ಕಾಶ್ಯಪ್ಪನವರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಪೀಠದ ಪರಂಪರೆಯನ್ನು ಕಾಪಾಡುವಲ್ಲಿಯೂ ಕೂಡ ಅದೇ ಕೆಚ್ಚೆದೆಯನ್ನು, ಅದೇ ದಿಟ್ಟತನವನ್ನು ಕೂಡ ಅವರು ತೋರಿಸಿರುವಂತಹದ್ದು ಇದೀಗ ಇತಿಹಾಸದ ಪುಟವನ್ನು ಸೇರಿರುವಂಥ ಸಂಗತಿ. ಅವರನ್ನು ನಾವು ಪೀಠಾರೋಹಣಕ್ಕಿಂತಲೂ ಮೊದಲಿಂದಲೂ ನೋಡಿದವರಾಗಿದ್ದೇವೆ. ಅವರ ಮುಖದಲ್ಲಿರುವಂತಹ ಉತ್ಸಾಹ, ತಮ್ಮ ಬಳಿಗೆ ಯಾವುದೋ ಒಂದು ಕೆಲಸವನ್ನು ಹುಡುಕಿಕೊಂಡು ಬಂದಿರುವಂತಹ ಜನರಿಗೆ
ಮಾಡುವಂತಹ ಸಹಕಾರ, ಅವರ ಕಣ್ಣೀರು ಒರೆಸುವಂತಹ ಗುಣ, ಅವರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುವಂತಹ ಉದಾರತೆ, ಇವೆಲ್ಲವೂ ಕೂಡ ಎಸ್.ಆರ್. ಕಾಶಪ್ಪನವರನ್ನು ಒಬ್ಬ ಅಪ್ರತಿಮ ನಾಯಕನನ್ನಾಗಿ ಮಾಡಿದ್ದು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರೋದನ್ನು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು